ಶಾಂತ, ಏ ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ. ಒಂದ್ ಕಪ್ ಕಾಫಿ ಆದ್ರೂ ತೆಗೆದುಕೊಂಡು ಬಾ. ಇದೇನೆ ಸ್ವಾಮಿ, ಈ ಊರಿಗೆ ಕುಲಕಂಠ ಅನ್ಸಿಕೊಂಡ್ರವ ಇವ್ರ ಸ್ನೇಹ ನಿಮಗೆ ಬೇಡ ಸ್ವಾಮಿ, ಬೇಡ. ಅವನ ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ಹೋಗು, ಒಂದ್ ಕಪ್ ಕಾಫಿ ಆದ್ರೂ ತೆಗೆದುಕೊಂಡು ಬಾ. ನೋಡಿ, ಹೊಟ್ಟೆಯಲ್ಲಿ ವಿಷ ಇಟ್ಟುಕೊಂಡು ಬಾಯಿ ತುಂಬ ಮಾತಾಡಿದ್ರೆ ಹಾವಿಗೆ ಎಷ್ಟು ಹಾಲಿದ್ರು ಅದು ವಿಷ ಬಿಟ್ಟಿತ್ತ. ಓಹೋ, ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನಾನು ಹೇಳಿದ ಕೆಲಸ ಮಾಡುವುದು ನಿನ್ನ ಕೆಲಸ. ಹೋಗು, ಬೇಗ ಹೋಗಿ ಒಂದ್ ಕಪ್ ಕಾಫಿ ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿರಲ್ಲ? ಅವಳ ಮಾತಿಂದ ನಿನಗೆ ತುಂಬಾ ಬೇಜಾರವಾಯ್ತೆ? ಬೇಜಾರೇನಾಗಿಲ್ರಿ, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ಶಾಂತ, ತೆಗೆದುಕೊಂಡು ಬಾ ಕಾಫಿ ಒಂದು ಸ್ವಲ್ಪ. ತೆಗೆದುಕೊಳ್ಳಿ. ಶಾಂತ, ಮನೆ ಕಡೆಗೆ ಹುಷಾರು. ನಾವಿಟ್ಟು ತಾಲೂಕ್ ಆಫೀಸ್ ಕಡೆಗೆ ಹೋಗಿ ಬರ್ತೇವೆ. ಕಾಳಿಂಗ, ಬಾ ಹೋಗೋಣ. ಓ ತಂದೆ ಮುರು ಅಖಂಡೇಶ್ವರ, ನೋಡಿದ್ಯಾ ನನ್ನ ಸ್ವಾಮಿ ಹಿತ ಕಟಕುಳ ಸ್ನೇಹ ಮಾಡ್ತಾ ಇಲ್ಲಿ. ಹೀಗಾಗಿ ಮುಂದಿನ ಜೀವನ ಗತಿ ಹೇಗೆ ನಮ್ಮದು? ಬಗೆಯಲ್ಲಿ ನಂದೇಗಿಲ್ಲ ಬೇಕಾದೋ ತಪ್ಪುದ ಅಭಿಮಾನ ಎಂದು ನಡೆಯೋದು ಕೇಳ ಕನ್ನಡ ಈ ಹುಡುಗದ ಹೊಲಿಹುವನ ಶಾಂತ, ಎಷ್ಟು ದುಃಖಿಸಿ ಹತ್ತರು ಆ ಬಣ್ಣ ಬರದ ಬರ ಎಂದಿಗೂ ಬದಲಾಗುವುದಿಲ್ಲ. ಕಣ್ವರೆಸಿಕೊಂಡು ಕಣ್ಣು ತುಂಬ ಒಮ್ಮೆ ನನ್ನ ನೋಡು. ನಿನ್ನ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ಮತ್ತೇಕೆ ಬಂದೆ ಇಲ್ಲಿಗೆ? ಶಾಂತ ಎಂಬ ಕರ್ಪೂರದ ಗೊಂಬೆ ಎಲ್ಲಿ ಇರುತ್ತದೋ ಅಲ್ಲಿ ನಾನಿದ್ರ ಚಂದ. ಬಂಡ, ನನ್ನ ಗಂಡ ನಂಬಿಸಿ ಸುಳ್ಳು ಚೀಟಿ ಕೊಡಿಸಿ ಹೀಗೆ ದ್ರೋಹ ಮಾಡ್ತಾ ಇದ್ರ ನೀನು ಮಿತ್ರ ದ್ರೋಹಿ ಎನ್ನುತ್ತಾರೆ. ಮಿತ್ರದ್ರೋಹಿ? ಶತ್ರುವಿನ
ಮಂದಿರದಿಂದ ಪಾರು ಮಾಡಿದ ನಾನು ನೇತ್ರದ್ರೋಹಿ. ಏನು ಮಡಿಯಲ್ಲಿ ಯಾರು ಈ ಸಮಯ ಸಾಧಿಸಿ ನನ್ನ ರೂಪಕ್ಕೆ ಆಸೆ ಪಟ್ಟಿದ್ದು ಬಂದ್ರಿಲ್ಲ, ನೀನೊಬ್ಬ ಕಳ್ಳ ಕಾರ್ಯ ಅನ್ನುತ್ತಾರೆ. ಕಳ್ಳ ಕಾಕರ ಸತ್ಯವನ್ನೇ ನುಡಿದೆ ಶಾಂತ, ಸತ್ಯವನ್ನೇ ಸುಳ್ಳು ನುಡಿದೆ. ಅನ್ನ ಹಾಕಿದ ಮನೆಗೆ ಕಂಡ ಹಾಕಲಾರದು ಪ್ರಾಣಿ ಇದ್ದರೆ ಅದು ಒಂದೇ, ಈ ಎತ್ತಿನ ನಾಯಿ. ಅದನ್ನು ಬಿಟ್ಟರೆ ಉಳಿದವರೆಲ್ಲ ಎಂಜಲ ತಿನ್ನುವ ನಾಯಿಗಳೇ ಇದ್ದಾರ. ನೋಡಿ, ಈ ನಿಮ್ಮ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ರಿ. ಶೆಚ್ಚು ಮರು ಮಾತಾದೆ, ಮೊದಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟದ ಬುಗುರಿ ಅಂತ ತಿದ್ದಿ ತಿಡಿ ಮಾಡಿದ ನಿನ್ನ ಮೈಮಾಟನು ಉಂಡು ಹೋಗಲಕ್ಕಂದ ಬಂದಿರವೆ. ಪ್ರಲಾಪ ಮಾಡದೆ ಮೈ ಒಪ್ಪಿಸೋ, ಇಲ್ಲವಾದರೆ ಬಲಕ್ಕಾರದಿಂದ ನಿನ್ನ ಶೃಂಗಾರ ಶೀಲವನ್ನು ಉಂಡು ಹಾಕವೇ ಈ ಅಮೃತಗಳಿಗೆ ಇಲ್ಲಿ. ಏ ಬಂಡ, ಶೃಂಗಾರ ಎಂಬ ಶೀಲವನ್ನು ನೀನು ಗೆದ್ದಿದ್ದ ಮುಂದೆ ಬಂದಿದ್ದೆ, ಆದ್ರೆ ನೀನಂತ ಚಂಡ ಎತ್ತಿ ಬಂದವರನ್ನು ರುಂಡ ಕತ್ತಿಸಿರುವ ಚಂಡ ಚಾಮುಂಡಿ. ಅದರಂತೆ ನೀತ ಘಟ ಬೆಳೆದು ಬರುವೆ ಎಚ್ಚರ. ನನಗೆ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕನಿಗೆ. ಶಾಂತ, ನಾನ್ಯಾರು ಗೊತ್ತೇ? ನಾಗರಾವಿನ ಆದಿಶೇಷೆಯಲ್ಲಿ ಹುಟ್ಟಿ, ಕಾಳಿಂಗ ವಂಶದಲ್ಲಿ ಹುಟ್ಟಿ, ಆ ಘಟ್ಟವನ್ನು ಉಳಿಸಬೇಕೆಂದು ಬಬ್ರುವಾಣನ ಬತ್ತಳಿಕೆಯಲ್ಲಿ ಬಾಣದಲ್ಲಿ ಬಿದ್ದವನು ಈ ಕಾಳಿಂಗ. ಅಷ್ಟೇ ಅಲ್ಲ, ಆ ಸಮುದ್ರದಲ್ಲಿ ಆ ಶ್ರೀಕೃಷ್ಣನಿಗೆ ಪಾದದಡಿಯಿಂದ ಎತ್ತಿವರೆಗೆ ಅಂಟಿಕೊಂಡವನು. ಅಷ್ಟೇ ಅಲ್ಲ, ಆ ಪರಿಸ್ಥಿತ ರಾಜನ ಮಗನನ್ನು ಕಚ್ಚಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನು ಹೆಚ್ಚಾಗಿ ಹೇಳಬೇಕಂದ ಇಡೀ ಬ್ರಹ್ಮಾಂಡವನ್ನ ತನ್ನ ಎಡೆಯಲ್ಲಿ ಹೊತ್ತು ನಿಂತ ಆದಿಶೇಷನು ನಾನ, ಕಾಳಿಂಗನೋ ನಾನ. ಇನ್ನು ಬೇಕಾ ಈ ಕಾಳಿಂಗನ ವಂಶದ ಸಿರಿಯನ್ನು? ನೋಡು, ಅಡಂಬರ ಮಾತು ಕೇಳಿಕೊಂಡು ನಾನೇನ ಮಾಡಬೇಕು? ರಾಮ ಲಕ್ಷ್ಮಣ ಅಂತವರು ವಿಷ ಸರ್ಪ ಅನಿಸಿಕೊಂಡು ಅದೇ ವಿಷ ಸರ್ಪ ಕಚ್ಚಿಕೊಂಡು ಹೋಗಿದ್ದು ನೆನಪಿಲ್ವೇ? ಏ ಕಾಳಿಂಗ, ಮರದಿ ಹೇಳ್ತಾ ಇದ್ದಿ, ಮೊದಲ ನಮ್ಮ ಮನೆಯಿಂದ ಕಾಲ ತೆಗಿ. ಅದೇ ಎಂದಿಗೂ ಸಾಧ್ಯವಿಲ್ಲ ಶಾಂತ. ಕಾಮನಿಂದ ಕಂಕೆಟ್ಟು, ಮಾನದಿಂದ ಮೆಟ್ಟಿಗೆಟ್ಟು, ಮತಿಹೀನಾಗಿ ನಿನ್ನ ಶೀಲವನ್ನು ಉಂಡು ಹೋಗಲಕ್ಕಂದ ಬಂದಿರವೆ. ದಡ ಸೇರಬೇಕೆಂದು ಈ ನಿನ್ನ ಅಮೃತ ಶೀಲವನ್ನು ಉಂಡು ಹೋಗಲಕ್ಕಂದ ಬಂದಿರುವೆ. ಶಾಂತ, ಪ್ಲೀಸ್, ಇವತ್ತಿನಿಂದ ನಿನ್ನ ಪ್ರೀತಿ ಎಂಬ ಪರಂಪರೆ ಮುಖ ತಿರುಗಿಸಿದ ಒಪ್ಪಿಕೋ, ಇಲ್ಲವಾದರೆ ಬಲತ್ಕಾರದಿಂದ ನಿನ್ನ ಶೀಲವನ್ನು ಉಂಡು ಬಿಡುವೆ. ನೋಡು ಕಾಳಿಂಗ, ವ್ಯರ್ಥವಾಗಿ ಮಾತಾಡಬೇಡ. ನೋಡು, ನನ್ನ ಶೀಲ ಉಂಡೆ ತಿಂದು ಮುಂದೆ ಬರಬೇಡ. ನನ್ನ ಶೀಲಕ್ಕೆ ಕೈ ಹಾಕಿದ್ರೆ ನೀನು ಹುಚ್ಚನಾಗುತ್ತೀಯ. ಯಾಕಂದ್ರೆ ನಾನು ಗಂಡು ಮಾಡಿಕೊಂಡು ಗಂಡುಳ ಗರ್ತಿ ಇದ್ದೇನೆ. ಗಂಡುಳಗರತಿ ಗಂಡುಳಗರತಿ ಇದ್ದರು ಗಂಡನ ಸುಖವಿಲ್ಲದೆ ನಿನ್ನ ಬಾಳು ಕಣ್ಣೀರಿನ ಗೋಳು. ಶಾಂತ, ನಿನ್ನ ಗಂಡ ನಿನ್ನ ಹೆಸರಿಲ್ಲ ಸೋಗು ಹಾಕಿದ ಒಬ್ಬ ಚಂಡ. ಏ ಬಾಯ್ ಮುಚ್ಚ ತಾಯಿ ಗಂಡ,
ನನ್ನ ಗಂಡಸನಿಗೆ ಸವಾಲು ಹಾಕುತ್ತಿಲ್ಲ ನನ್ನ ಗಂಡನಿಗೆ. ಇನ್ನೊಂದು ಸಲ ನನ್ನ ಗಂಡ ಬಗ್ಗೆ ಮಾತಾಡ್ತಿ ಆದ್ರೆ ನನ್ನ ಚಪ್ಪಲಿನ ಮಾತಾಡ್ಬೇಕಾಗುತ್ತದೆ. ಮೆಟ್ಟು ಎತ್ತಿ ಪಟ್ಟು ಬಾರಿ ತೋರಿಸುವಿಯಾ? ಮುಗಿತು ನಿನ್ನ ಶೀಲ ಎಂಬ ಪಂಚಾಮೃತ. ಬಾರೇ ಬಾ. ಈ ಅಂಗದಲ್ಲಿ ಮುಂದೆ ಇಲ್ಲ ಮಾತೇತು ಕೊಡ ಮಾತೇಳ ಕನ್ನಡ ದುರ್ಗದಲ್ಲಿ ಇವನು ಸಾಹಿತ್ಯದ ಚಲದವನು ದುರ್ಗದಲ್ಲಿ ಇವನು ಸಾಹಿತ್ಯದ ಚಲದವನು ಬಲರಾಮ, ಅಂದು ನಾ ಖಂಡಿತ ಎಂದು ಕಾಪಾಡಿದೆ ಎಂದ ಖುಷಿಯಲ್ಲಿದೆಯಲ್ಲ. ಇಂದು ನಿಮ್ಮತ್ತಿಗೆ ಶೀಲಹರಣ. ಬಲರಾಮ, ಅಂದು ನನ್ನ ಖಂಡಿತ ಎಂದು ನೀರು ಕಾಪಾಡಿದೆಯಲ್ಲ. ಇಂದು ನಿಮ್ಮತ್ತಿಗೆ ಮಾವು ಕಚ್ಚಿದ ಹಾವು. ನಾನೀಗಾಗಿದ್ದೇನೆ ಹಾವು ಕಚ್ಚಿದ ಮಾವ. ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾಲ್ಚೆಂಡು. ನನಗೆ ನಾನೇ ವಿಧಿ ನೀಡಿದ ಈ ಚದುರಂಗದ ಹೋಯ್ತು ನನ್ನ ಶೀಲ. ಹಾವ ಕಚ್ಚಿದಂತಾಯ್ತು ನನ್ನ ಶೀಲವನ್ನು. ಶೃಂಗಾರ ಶೀಲವನ್ನು ನಾನು ಬಚ್ಚಿಟ್ಟುಕೊಂಡು ಬಂದಿದ್ದೆ. ಆದ್ರೆ ಇನ್ನು ನನ್ನ ಸಿಂಗರ ಶೀಲ ನುಚ್ಚು ನೂರಾಗಿ ಹೋಯ್ತು. ಇಲ್ಲ, ನನ್ನ ಎತ್ತ ತಂದೆ ತಾಯಿ ತನ್ನ ಶೀಲಕ್ಕೋಸ್ಕರ ಪ್ರಾಣವನ್ನು ಬಿಟ್ಟು ಹೋದರು. ನನ್ನ ಗಂಡ ಒಬ್ಬ ನನಗೋಸ್ಕರ ಮುಡಿಪಾಗಿಟ್ಟಿರುವ ನನ್ನ ಶೀಲ ಹಾಳಾಗಿ ಹೋಯ್ತು. ನನ್ನ ಗಂಡ 10 ವರ್ಷ ಕಾಮ ಪುರುಷ ಆದರೂ ಗಂಡನಿಗೋಸ್ಕರ ಮುಡಿಪಾಗಿಟ್ಟೆ ನನ್ನ ಶೀಲವನ್ನು. ತಾಯಿ, ಇಂದು ನನ್ನ ಶೀಲ ನಾಯಿ ಮುಟ್ಟಿದ ಮಡಿಕೆ ಆಯ್ತು. ತಾಯಿ, ನಾಯಿ ಮುಟ್ಟಿದ ಮಡಿಕೆ ಆಯ್ತು. ಅಮ್ಮ ಗಂಗಾ ಮಾತೆ, ಯಾಕಮ್ಮ ಈ ಪಾಪಿ ಏಕೆ ಜನ್ಮ ಕೊಟ್ಟೆ ನೀನು? ನನ್ನ ಶೀಲವಾದ ಮೇಲೆ ನಾನೇಕೆ ಬದುಕಿರಬೇಕು? ಈ ವಿಷಯ ನನ್ನ ಗಂಡನಿಗೆ ನನ್ನ ಮೈದಿಗೆ ಗೊತ್ತಾದ್ರೆ ಆ ಕಾಳಿನ 10 ನಿಮಿಷ ಕೊಲೆ ಮಾಡಿ ಬಿಡುತ್ತಾರೆ. ಇಲ್ಲ, ಇದೆಲ್ಲ ರಗಳೆ ಆಗುದು ಸರಿ ಇರೋದಿಲ್ಲ. ನಾವು ಸಾಯ್ಲೇಬೇಕು. ಹೌದು, ಸಾಯ್ಲೇ. ಅತ್ತಿಗೆ, ಅತ್ತಿಗೆ, ಬಾಮಿದ್ರ ಈಗ ಬಂದಿ. ಇದೇನಪ್ಪ ನಿನ್ನ ಕೊರಳಿನ ಮೇಲಿರುವ ಈ ಅದೊಂದು ದೊಡ್ಡ ಕಥೆ ಅತ್ತಿಗೆ. ಅಂದು ನಡೆದ JCB ಸಿದ್ದನಗೌಡರ ಪ್ಲಾಟ್ ದುರಂತದಲ್ಲಿ ನಾನು ಪೊಲೀಸರೊಂದಿಗೆ ಸೇರಿ ನನ್ನ ಕಲ್ಲಿನಿಂದ ಸಾವಿರಾರು ಗುಂಡಾಗಳನ್ನ ಓಡಿಸಿದೆ. ಅದರ ಹೆಮ್ಮೆಗಾಗಿ ಇಂದು ಜಿಲ್ಲಾ SP ಸಾಹೇಬರು ಚಿನ್ನದ ಪದಕವನ್ನು ನೀಡಿ ಗೌರವಿಸಿದ್ದಾರೆ. ಮೈದ್ರ, ಈ ನಿನ್ನ ಶೌರ್ಯವನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನಪ್ಪ.
1000 ಜನ ಬಂದ್ರು ಎದ್ದು ಎಸಿದ್ದೆ ಆ ಕಲ್ಲನ್ನು. ಆದರೆ ಅತ್ತಿಗೆ ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ಅದೇಕೆ ನಿನ್ನ ಕಣ್ಣಲ್ಲಿ ನೀರು? ಯಾರಾದರೂ ನಿನಗೆ ಏನಾದರೂ ಅಂದ್ರೆ ಹಾಗಿದ್ರೆ ಹೇಳಮ್ಮ, ಈಗಲೇ ಹೋಗಿ ಅವರನ್ನು ಹೇಳ್ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿಬಿಡ್ತೀನಿ. ಚೇಚೆ ಹಾಗಿಲ್ಲಪ್ಪ ಮೈತ್ರ, ಯಾಕೋ ಏನು ಇವತ್ತು ನಾನು ಹೆತ್ತವ್ರ ನೆನಪಾಯ್ತು ಅಷ್ಟೇ. ಅತ್ತಿಗೆ ಉಡಿಯಲ್ಲಿ ಹಗ್ಗವನ್ನ ಇಟ್ಕೊಂಡು ಅದು ಮೈದ್ರ ಮನೆಯಲ್ಲಿ ಕಟ್ಟಿಗೆ ಇದ್ದಿದ್ದಿಲ್ಲ, ಅದಕ್ಕೆ ಕಟ್ಟಿಗೆ ತರಂತೂ ಹೊರಟಿದ್ರೆ ಮೈದ್ರ. ಏನಿದ್ಯಮ್ಮ ನೀನು? ದಿನಾಲು ಕಟ್ಟಿಗೆ ತರುವನು ನಾನು, ನಿನಗೇಕೆ ಅದರ ಚಿಂತೆ? ನೀನು ಒಳಗಡೆ ನಡೆ, ನಾನು ಕಟ್ಟಿಗೆ ತರ್ತೀನಿ. ಏನಿದಲ್ಲ? ಇಲ್ಲಿ ಒಡೆದ ಬಳೆಗಳ ಚೂರೇಕೆ ಬಿದ್ದಿವೆ. ಹೇಳತ್ತಿಗೆ ಹೇಳು, ಇಲ್ಲಿ ಏನ್ ನಡೀತಿದ್ದು ಬೇಗ ಹೇಳು. ಈಗಿಲ್ಲ ಮೈದ್ರ, ಇದಕ್ಕೆ ಅಷ್ಟಕ್ಕೆ ಗಾಬರಿ ಆಗ್ತಾ ಇದ್ಯಾ? ಏನು ಆಗಿಲ್ಲ. ಅದೇನು ಅತ್ತಿಗೆ ಅತ್ತಿಗೆ ಮೈದಾನ ಗುಸು ಮಾತಾಡ್ತಾ ಇದ್ದಾರೆ. ಹಾ ಅತ್ತಿಗೆ ಬಾಯ್ತಿಗೆ ಅಮ್ಮ. ಅತ್ತಿಗೆ ಇಂದು ನಾನು PS ಆಗಿದ್ದೇನೆ ಅಮ್ಮ, ಅದಕ್ಕೆ ಈ ಸ್ವೀಟು. ತುಂಬಾ ಖುಷಿ ಆಗುತ್ತೆ ಮೈದ್ರ. ನೀನು ಸಾಹೇಬನೌದು, ಸರ್ದಾರ್ನ ಹೌದು, ಆದ್ರೆ ನಿನ್ನಂತ ಮೈದ್ರ ಪಡಿಬೇಕಾದ್ರೆ ನಾವು ಭಾಗ್ಯವಂತರಪ್ಪ, ಭಾಗ್ಯವಂತರು. ಅತ್ತಿಗೆ ಅಮ್ಮ, ನಿನ್ನ ಮುಖ ಒಂಥರ ಆಗಿದೆ, ಕೂದಲು ಒಂಥರ ಬಚ್ಚಿದೆಯಮ್ಮ, ಧ್ವನಿಗೂ ಒಂಥರ ಆಗಿದೆ, ಯಾಕಮ್ಮ? ಅದ್ಯಾವ ನೀನು? ಹೌದು ಅತ್ತಿಗೆ, ನಾನು ಬಂದಾಗಿ ನೋಡ್ತಾ ಇದ್ದೀನಿ, ನಿಮ್ಮ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚಿದ ಎಳೆ ಇಲ್ಲ. ನಿಮ್ಮದು ಇದಾವ ಮುಸುಕಿನ ಮಳೆಯದು. ಹೇಳಮ್ಮ, ಹಾಗೇನಾದ್ರೂ ಇದ್ರೆ ಅವರನ್ನು ಬರೀ ಮುಷ್ಟಿಯಲ್ಲಿ ಹಿಸುಕಿ ಸಾಯಿಸುವೆ. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವು ಇಬ್ಬರು ಇರುವಾಗ ಯಾರಿಂದರಾದ್ರೂ ಏನಾದ್ರೂ ದುರಂತವಾಗಿದ್ರೆ ಹೇಳ್ಬಿಡಮ್ಮ, ಹೇಳ್ಬಿಡು. ಈಗ ನಮ್ಮಲ್ಲಿ ಕದ ಕುದಿಯುತ್ತಿರುವ ಕಲ್ಪಾದಿ ಅಗ್ನಿ ರಸದಲ್ಲಿ ಬೆಸದು ಹೇಳು. ಸತ್ಯವಾಗಿ ತೆರಿಗೆ ಮಾತು ಕೊಡಿ ಅಂದ್ರೆ ಹೇಳುತ್ತೇನೆ. ಅನುಮಾನ ಬೇಕೆ ಅತ್ತಿಗೆ? ನನ್ನ ಮಾತಿಗೆ ಆರಾಯ್ದ ದೈವ ಮಾರುತೀಶ್ವರನೇ ಸಾಕ್ಷಿ. ಅತ್ತಿಗೆ ಬೀಸುವ ಗಾಳಿ ಮೇಲೆ ಆಣೆ ಅತ್ತಿಗೆ. ಉದಯಿಸುವ ಸೂರ್ಯನ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೀನಮ್ಮ, ಅದಾವ ನಿನ್ನ ಸತ್ಯದ ಮಾತು. ಹೇಳಮ್ಮ, ಅದ್ಯಾಕೆ ನೀನು ಈ ಮೌನ? ಏನಿಲ್ಲಪ್ಪ, ನೆಲೆ ಮೇಲೆ ಹಾಲಿಟ್ಟಿದ್ದೆ, ಆ ಹಾಲನ್ನು ಬೆಕ್ಕು ಕುಡಿಯಲು ಹೋಗಿತ್ತು. ಆ ಬೆಕ್ಕು ಹೊಡೆಯಲು ಹೋಗಿ ನಾನು ಜಾರಿ ಬಿದ್ದೆ. ಅದಕ್ಕೆ ನನ್ನ ಕೈಯೆಲ್ಲ ಬೆಳೆಯಲ್ಲ ಚೂರು ಚೂರು ಆಯ್ತು ಮೈದ್ರ, ಚೂರು ಆಯ್ತು. ಎಂತ ನಕಲಿ ಅಮ್ಮ ನಿಂದು. ಇರ್ಲಿ ನಡೆಯಮ್ಮ, ನನಗೆ ತುಂಬಾ ಹಸಿವಾಗಿದೆ, ಊಟಕ್ಕೆ ಕೊಡಬಾರಮ್ಮ. ಆಯ್ತು ಬಾ ಮೈದ್ರ.